ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ನಿಮ್ಗೆ ರೇನ್ಬೋ ಪುರಿ ಮಾಡೋದು ಹೆಂಗಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಥಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಗುವಂಥ ರೇನ್ಬೋ ಪುರಿ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಎಲ್ಲ ಪುರಿನೂ ತಿಂದಿದ್ದೀರಾ, ಬಟ್ ರೇನ್ಬೋ ಪುರಿ ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ. ಹಂಗೆ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರಂತಂದು ನಿಮ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಕೊಡ್ತೀನಿ ರೀ. ಬರ್ರಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಮೊದಲು ನಾನು 1 ಬಟ್ಲ ಮೈದಾ ಹಿಟ್ಟು ತೊಗೊಂಡಿನಿ, ಅರ್ಧಕ್ಕಿಂತ ಕಡಿಮೆ ಅಂದರೆ 1/4 ಬಟ್ಲ ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಬೀಟ್ರೂಟ್ ರಸ ತೊಗೊಂಡಿದ್ದೀನಿ ರೀ. ಅದಾದಮೇಲೆ ಪಾಲಕ್ನ ಕುದಿಸ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಸೊ ಮೈದಾ ಹಿಟ್ಟು ಮತ್ತು ರವೆನ ಎರಡೂ ಮಿಕ್ಸ್ ಮಾಡಿಬಿಟ್ಟು 3 ಭಾಗ ಮಾಡಿಕೊಂಡು ಒಂದೊಂದಕ್ಕೆ ಒಂದೊಂದು ಕಲರ್ ಮಾಡಿಕೊಂಡು ಈ ರೀತಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದನ್ನು ನಾನಿವಾಗ ಲಟ್ಟಿಸ್ಕೊಳ್ತೇನೆ ರೀ. ಫಸ್ಟು ಫುಲ್ ಚಪಾತಿಗತೆ ಈ ರೀತಿ ಲಟ್ಟಿಸ್ಕೊತೇನೆ ರೀ. ಒಂದಾದ್ಮೇಲೆ ಒಂದು ಲಟ್ಟಿಸ್ಕೊತೇನೆ ರೀ. ಅದನ್ನು ಲಟ್ಟಿಸ್ಕೊಂಡ್ಮೇಲೆ ನಿಮಗೆ ಯಾವುದೇ ಕಲರ್ ಇಷ್ಟನೋ, ಅಂದರೆ ಎಲ್ಲೋ ಫಸ್ಟ್ ಇಟ್ಕೊಳ್ಳಿ, ಅದಾದಮೇಲೆ ಪಿಂಕು, ಅದಾದಮೇಲೆ ಗ್ರೀನು, ಈ ರೀತಿ ಯಾವ್ದು ಇಷ್ಟನೋ ಆ ರೀತಿ ಇಟ್ಕೊಂಡ್ಬಿಟ್ಟು ಈ ರೀತಿ ರೌಂಡಾಗೆ ಉಳ್ಳಿ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ಉಳ್ಳಿ ಮಾಡಿಕೊಂಡು ನಿಮಗೆ ಎಷ್ಟು ಸೈಜಲ್ಲಿ ಹಿಟ್ಟು ಬೇಕೋ ಆ ರೀತಿನ ನೀವು ಕಟ್ ಮಾಡ್ಕೋಬೋದು. ನೋಡಕತ್ತಿರ್ಬೋದು, ನೋಡಿದ ತಕ್ಷಣ ಗೊತ್ತಾಗುತ್ತೆ ರೇನ್ಬೋ ಕಲರಲ್ಲೇ ಇದೆ ಅಂತ. ಸೊ ಈ ರೀತಿ ಉಳ್ಳೆಗಳನ್ನು ಮಾಡಿಕೊಂಡು ನೀವು ಪೂರಿನ ಲಟ್ಟಿಸ್ಕೋಬೇಕ್ರಿ. ಸೊ ಇವಾಗ ಉಳ್ಳೆ ಎಲ್ಲ ರೆಡಿ ಆಗಿದೆ. ಒಂದೊಂದಾಗೆ ತೊಗೊಂಬಿಟ್ಟು ಮೈದಾ ಹಿಟ್ಟನ್ನ ಹಚ್ಕೊಂಡು ಸ್ವಲ್ಪ ಇವಾಗ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಳ್ಳೋಣ ರೀ. ತೀರಾ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಯಾಕಂದರೆ ಪುರಿ ಉಬ್ಬಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ದಪ್ಪನ ಲಟ್ಟಿಸ್ಕೊಳ್ರಿ. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ರೀ. ಸೊ ಎಣ್ಣೆ ಮಸ್ತ್ ಕಾದೈತ್ರಿ. ನೋಡಿರಿ ಈಗ ಪುರಿ ಹೆಂಗೆ ಉಬ್ತಾವಂತಂದು. ನೋಡಿದ ತಕ್ಷಣ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರೀ. ರೇನ್ಬೋ ಪುರಿ ಅಂತಂದ ತಕ್ಷಣ ನಾರ್ಮಲ್ ಪುರಿಗಿಂತ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಇದಕ್ಕೆ ಮೈದಾ ಹಿಟ್ಟು ಜೊತೆ ಮತ್ತು ನೀವು ಚಪಾತಿ ಹಿಟ್ಟನ್ನು ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಮೈದಾ ಹಿಟ್ಟು ಮತ್ತು ರವೆ ಅಷ್ಟೇ ಮಾತ್ರ ಸೇರಿಸ್ಕೊಂಡೇನಿ ರೀ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಡುವಂಥ ರೆಸಿಪಿ, ದಯವಿಟ್ಟು ಟ್ರೈ ಮಾಡಿರಿ. ಹಾಗೆ ಲಂಚ್ ಬಾಕ್ಸ್ ಸಹಿತ ನೀವು ಇದನ್ನು ಸಿದ್ಧತೆ ಮಾಡ್ಕೋಬೋದು ರೀ. ಇದ್ರ ಜೊತೆ ಬೆಟಗೇರಿ ಚಟ್ನಿ ಅಂತಂದು ಮಾಡ್ಕೊಂಡು ತಿಂದ್ವಿ ಅಂದರೆ ಇನ್ನೂ ಟೇಸ್ಟ್ ಮಸ್ತ್ ಬರ್ತೈತೆ ರೀ. ಸೊ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ನಮಸ್ಕಾರ ರೀ.